ನಮಸ್ತೆ ಸಮಸ್ತ ರೈತ ಬಾಂಧವರಿಗೆ. ನಾವಿವತ್ತು ಬೆಣ್ಣೆನಗರಿ ದಾವಣಗೆರೆಯ ತಾಲೂಕು ನ್ಯಾಮತಿಯಲ್ಲಿ ತೋಟದಲ್ಲಿ ಇದ್ದೀವಿ. ಇವರು 3 ತಿಂಗಳ ಹಿಂದೆ ಫಸ್ಟ್ ನಮ್ಮ ಅಕ್ಷಯ ಸಮೃದ್ಧಿ ಗೊಬ್ಬರವನ್ನ ತಗೊಂಡಿದ್ರು. ನಮಗೆ ಕರೆ ಮಾಡಿ ತಿಳಿಸಿದ್ರು ಕೂಡ ಇದರಿಂದ ನಮ್ಗೆ ಒಳ್ಳೇದಾಗಿದೆ, ವ್ಯತ್ಯಾಸ ಕಾಣಿಸ್ತಿದೆ, ಒಂದ್ಸಲ ಬಂದು ವಿಸಿಟ್ ಮಾಡಿ ಇದರ ವಿಡಿಯೋ ಮಾಡಿ ಅಂತ. ಇದು ಎಲ್ರಿಗೂ ಉಪಯುಕ್ತ. ಅಕ್ಷಯ ಸಮೃದ್ಧಿ ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ಕೂಡ ಉಪಯೋಗಿಸಿ. ನೀರು ಸರ್ ನಾವು ಕೆಲವರು ಸರ್ ಡ್ರಿಪ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಡ್ರಿಪ್ ಪೈಪ್ ಅಲ್ಲಿ ಹಂಗಿಸ್ತಾರೆ. ಒಂದು ಮರಕ್ಕೆ 6 ಲೀಟರ್ ಅಂತೆ, ಒಂದು ಇದಕ್ಕೆ 3 ಗಂಟೆ ಕರೆಂಟ್ ಇರ್ತಲ್ಲ, 3 ಗಂಟೆ ಕರೆಂಟಿಗೆ ಒಂದ್ ಮರಕ್ಕೆ 6 ಲೀಟರ್ 8 ಲೀಟರ್ ಬೀಳುತ್ತೆ ಮರಕ್ಕೆ. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ನೀರು ಹಾಯಿ ನೀರ್ ಬಿಡ್ತಾರೆ. ಹಾಯಿ ನೀರ್ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗ ಗಿಡ ಬೆಳವಣಿಗೆ ಬರುತ್ತೆ. ನೀರು ಯಾಕೆಂದ್ರೆ ಅವಾಗ ಅಡಿಕೆ ಮರಗಳ ಬೆಳವಣಿಗೆ ಜಾಸ್ತಿ ಬರುತ್ತೆ, ವಾತಾವರಣ ಕೂಲ್ ಆಗತ್ತೆ ಅಂತೇಳಿ ಮಾಡಲ್ಲ. ನಾವೇನ್ ಮಾಡ್ತೀವಿ, ನಮಗೆ ಸ್ವಲ್ಪ ಅಡಿಕೆ ಬಗ್ಗೆ ಮಾಹಿತಿ ಗೊತ್ತಲ್ಲ, ಡ್ರಿಪ್ ಮೂಲಕನೇ ಕೊಡ್ತೀವಿ. ಡ್ರಿಪ್ ಮೂಲಕನೇ ಕೊಟ್ಟು ನಾವೆಲ್ಲ ಪಾತಿ ಒಡ್ಸಿಗೆ ಡ್ರಿಪ್ ಮೂಲಕ ಅಂತ ಕೊಟ್ಟಾಗ ಗುಂಡಿ ಸುತ್ತ ನೀರು ಸ್ಟಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವಾಗ ಎಷ್ಟು ಬೇಕಂದ್ರೆ ಅಷ್ಟು ಮಾತ್ರ ತಗೊಳ್ತಾರೆ ಅಡಿಕೆ ಮರ. ಈ ಅಡಿಕೆ ಮರ ಬೇರೆ ಎಲ್ಲಾ ಕಡೆ ಇರುತ್ತೆ. ನಾವೇ ಹಾಯ್ದ್ರೆ ಯಾಕೆ ಬಿಡ್ಬೇಕು ಅಂತೇಳಿ ನಾವು ಡ್ರಿಪ್ ಮೂಲಕ ಹೆಚ್ಚಿಗೆ ಜಾಸ್ತಿ ಮಾಡ್ತೀವಿ.